ನಿನಗಾಗಿ ಭಾಗ 171. ತುಂಬಾ ಸುಂದರವಾಗಿ ಕಾಣುತ್ತಿರುವ ತನ್ನ ಹೆಂಡತಿಯನ್ನು ನೋಡುತ್ತಾ ವಿಕ್ರಮ್ ಕುಳಿತುಕೊಳ್ಳುತ್ತಾನೆ. ಎಷ್ಟು ಹೊತ್ತು ನೋಡಿದರೂ ಕೂಡ ಅವನಿಗೆ ಸಾಕು ಅಂತ ಅನಿಸುವುದಿಲ್ಲ. ನಂತರ ಅವನ ಗಮನಕ್ಕೆ ಬರುತ್ತದೆ, ನಾನು ತುಂಬಾ ನೋಡಿದರೆ ಅವಳಿಗೆ ದೃಷ್ಟಿಯಾಗುತ್ತದೆ, ಯಾವುದೇ ಕಾರಣಕ್ಕೂ ನಾನು ಅವಳಿಗೆ ದೃಷ್ಟಿ ಮಾಡಬಾರದು ಅಂತ ತನ್ನ ನೋಟವನ್ನು ಬೇರೆ ಕಡೆ ಸರಿಸುತ್ತಾನೆ. ಆದರೆ ತುಂಬಾ ಸಮಯ ಆ ರೀತಿ ಇರಲು ಸಾಧ್ಯವಾಗುವುದಿಲ್ಲ. ಕಣ್ಣನ್ನು ಮುಚ್ಚಿಕೊಂಡು ಅವಳನ್ನು ತಬ್ಬಿಕೊಂಡು ಮಲಗುತ್ತಾನೆ. ತುಂಬಾ ಮೆದುವಾಗಿ ಅವಳನ್ನು ಹಿಡಿದಿರುತ್ತಾನೆ, ಯಾವುದೇ ಕಾರಣಕ್ಕೂ ಅವಳು ಹೇಳಬಾರದು ಅಂತ. ಇನ್ನು ಸ್ವಲ್ಪ ಆರಾಮವಾಗಿ ನಿದ್ರೆ ಮಾಡಲಿ ಅಂತ. ನಿದ್ರೆ ಮಾಡಿದಷ್ಟು ಸಮಯ ಅವಳು ಯಾವುದೇ ಅನಾವಶ್ಯಕ ಯೋಚನೆಗಳನ್ನು ಮಾಡುವುದಿಲ್ಲ, ಆರಾಮವಾಗಿ ಇರುತ್ತಾಳೆ ಅಂತ ವಿಕ್ರಮ್ ಯೋಚಿಸುತ್ತಿರುತ್ತಾನೆ. ಅವನ ಪ್ರತಿ ಕ್ಷಣವೂ ಕೂಡ ಈಗ ದಮಯಂತಿ ಆವರಿಸಿರುತ್ತಾಳೆ. ಕುಳಿತರೋ ನಿಂತರೋ ಮಲಗಿದರೋ ಅವನಿಗೆ ಅವಳೇ ಕಾಣಿಸುತ್ತಿರುತ್ತಾಳೆ. ಅವಳು ಅವನ ಪಾಲಿನ ದೇವತೆ, ಕೇವಲ ಹೆಂಡತಿಯಲ್ಲ, ಹೆಂಡತಿಗಿಂತ ಒಂದು ಕೈ ಮೇಲು. ಪ್ರತಿದಿನ ಪ್ರತಿ ಕ್ಷಣ ಅವಳಿಲ್ಲದೆ ಒಂದೇ ಒಂದು ಕ್ಷಣವೂ ಕೂಡ ಅವನಿಗೆ ಇರಲು ಸಾಧ್ಯವಿಲ್ಲ. ಪುನಃ ಅವನ ಅಪ್ಪಿಗೆಯನ್ನು ಬಿಗಿಗೊಳಿಸುತ್ತಾನೆ. ಆಗ ಅವಳಿಗೆ ಎಚ್ಚರವಾಗುತ್ತದೆ. ತುಂಬಾ ಸಮಯ ಬೇಕಾಗುತ್ತದೆ ನಾನು ವಿಕ್ರಮ್ ಜೊತೆ ಮಲಗಿದ್ದೇನೆ ಅನ್ನುವುದನ್ನು ನೆನೆಸಿಕೊಳ್ಳಲು. ತಾನು ಬಾಗಿಲು ಹಾಕಿದ್ದೆ, ಇವನು ಹೇಗೆ ಒಳಗೆ ಬಂದ ಅಂತ ಆಶ್ಚರ್ಯವಾಗಿ ಅವನ ಕಡೆ ನೋಡಿದರೂ ಕೂಡ ಅವನು ಕಣ್ಣನ್ನು ಮುಚ್ಚಿರುತ್ತಾನೆ. ನಿದ್ರೆ ಮಾಡುವ ರೀತಿ. ಅಕಸ್ಮಾತ್ ನಾನು ಎಚ್ಚರವಾಗಿದ್ದರೆ ಇವಳು ನನ್ನನ್ನು ಚೆನ್ನಾಗಿ ಬೈಯುತ್ತಾಳೆ. ನನಗೆ ಸ್ಪೇಸ್ ಕೊಡುವುದಿಲ್ಲ. ಯಾವಾಗಲೂ ನನ್ನ ಹಿಂದೆ ಸುತ್ತುತ್ತೀರಾ. ನೀವು ನನ್ನ ಹಿಂದೆ ಸುತ್ತುವಷ್ಟು ಸಮಯ ಆಫೀಸ್ನಲ್ಲಿ ಸ್ಪೆಂಡ್ ಮಾಡಿದ್ದರೆ ನಿಮಗೆ ದೊಡ್ಡ ಬಿಸ್ನೆಸ್ ಆಗುತ್ತಿತ್ತು. ಅನಾವಶ್ಯಕವಾಗಿ ನನ್ನ ಜೊತೆ ಸಮಯವನ್ನು ಕಳೆಯುತ್ತೀರಾ ಅಂತ. ಆಗ ವಿಕ್ರಮ್, ನಾನು ಬಿಸ್ನೆಸ್ ಅನ್ನು ತುಂಬಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ಮಾಡುತ್ತಿದ್ದೇನೆ. ಆದರೆ ನನ್ನನ್ನು ನಾನು ಪ್ರೀತಿಸುವ ಮನುಷ್ಯರು ಯಾವಾಗಲೂ ಒಂದೇ ರೀತಿ ಇರಲಿಲ್ಲ. ನಾನು ಪ್ರೀತಿಸಿದರೆ ಅವರು ಪ್ರೀತಿಸುತ್ತಿರಲಿಲ್ಲ. ಅವರು ನನ್ನನ್ನು ಇಷ್ಟಪಟ್ಟರೆ ನಾನು ಅವರನ್ನು ಇಷ್ಟಪಡಲು ಸಾಧ್ಯವಾಗುತ್ತಿರಲಿಲ್ಲ. ನನಗೆ ಫ್ಯಾಮಿಲಿ ಲೈಫ್ ಸ್ವಲ್ಪ ಕೂಡ ಇರಲಿಲ್ಲ. ನೀನು ಬಂದ ಮೇಲೆ ನನಗೆ ಬದುಕಿನಲ್ಲಿ ಆಸೆ ಬಂದಿತ್ತು. ನನ್ನ ಬದುಕು ಕೂಡ ಸುಂದರವಾಗುತ್ತದೆ, ನಾನು ಚೆನ್ನಾಗಿ ಇರುತ್ತೇನೆ ಅಂತ. ನನ್ನ ಮಕ್ಕಳು ಅಷ್ಟೇ ಅಲ್ಲ, ಅವರ ಮಕ್ಕಳು ಕೂಡ ಕುಳಿತುಕೊಂಡು ತಿನ್ನಬಹುದು. ಅಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದೇನೆ. ಮತ್ತೆ ಇನ್ನೇನು, ನಾನು ಯಾವುದೇ ಕಾರಣಕ್ಕೂ ನಿನಗೆ ಬೇಸರ ಮಾಡಬಾರದು. ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅದಕ್ಕಾಗಿ ಹಗಲಿರುಳು ಶ್ರಮಿಸುತ್ತೇನೆ. ನಾವು ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಸರ್ವಸ್ವವನ್ನು ಧಾರೆ ಎರೆಯುತ್ತೇವೆ. ಅದೇ ರೀತಿ ವಿಕ್ರಮ್ ಕೂಡ ನನಗಾಗಿ ಎಲ್ಲ ಮಾಡುತ್ತಿದ್ದಾನೆ. ಅವನ ಪ್ರೀತಿಗೆ ನಾನು ಚಿರಋಣಿ. ಇವಳ ನಿದ್ರೆ ಆಗಿದ್ದು ಅವಳು ಅವನ ಬಳಿ ಹೋದಳು. ಅವನು ತುಂಬಾ ಶಾಂತವಾಗಿ ಮಲಗಿದ್ದಾನೆ ಅಂತ ಅನಿಸಿತು. ಇಲ್ಲ, ಸ್ವಲ್ಪ ಸ್ಟ್ರೆಸ್ ಅಲ್ಲೇ ಇದ್ದಾನೆ. ಅವನ ಹಣೆ ಬಿಸಿಯಿಂದ ಒಡೆಯುತ್ತಿದೆ. ಅದನ್ನು ಮಸಾಜ್ ಮಾಡುವ ರೀತಿ ಮಾಡಿದಳು. ನಂತರ ಅವಳಿಗೆ ಅವನು ತುಟಿಗೆ ಮುತ್ತು ಕೊಡಬೇಕು ಅಂತ ಅನಿಸ್ತು. ಎಷ್ಟು ಮುದ್ದಾಗಿ ಕಾಣುತ್ತಿದ್ದಾನೆ ಅಂತ ಅವಳು ಅವನಿಗೆ ಮುತ್ತು ಕೊಡಲು ಹತ್ತಿರ ಬಂದಳು. ಹತ್ತಿರ ಬಂದಷ್ಟು ಅವಳ ಎದೆ ಬಡಿತ ಜಾಸ್ತಿ ಆಯಿತು. ಅವನ ತುಟಿಯ ಮೇಲೆ ಇವಳ ತುಟಿಯನ್ನು ಇಟ್ಟಳು. ಅಷ್ಟೇ, ಅವನು ಮುತ್ತು ಕೊಡಲು ಆರಂಭಿಸಿದ. ಅಂದರೆ ಅವನು ಮಲಗಿಲ್ಲ. ಇವಳಿಗೆ ಕೂಡ ಶಾಕ್ ಆಯಿತು. ಈ ಪ್ರೋಸೆಸ್ ಅಲ್ಲಿ ಯಾವುದೇ ರೀತಿಯ ನಾಚಿಕೆ ಇಲ್ಲ, ಸಂಪೂರ್ಣವಾಗಿ ಜಾಸ್ತಿ ಇದೆ. ನಿರಂತರವಾಗಿ ಮುತ್ತುಗಳನ್ನು ಕೊಡುತ್ತಿದ್ದಾಳೆ. ಎಷ್ಟು ಎಂದರೆ ಅವರನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಅಷ್ಟು. ದಮಯಂತಿ ಈಗ ಪ್ರೆಗ್ನೆಂಟ್ ಅನ್ನುವ ವಿಷಯ ತಿಳಿದ ಮೇಲೆ ಅವರ ಜೊತೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅವನು ಈ ರೀತಿಯ ಕೆಲಸವನ್ನು ಮಾಡುತ್ತಾನೆ. ಅವಳು ಅವನ ಸೊಂಟದ ಮೇಲೆ ತನ್ನ ಕೈಯನ್ನು ಇಡಲು ಇವಳಿಗೆ ಉಸಿರು ಕಟ್ಟಿಸುವಷ್ಟು ಮುತ್ತು ಕೊಡುತ್ತಿದ್ದಾನೆ.
ಅಷ್ಟೇ ಅಲ್ಲ, ಕ್ಷಣ ಮಾತ್ರದಲ್ಲಿ ಅವನು ಅವಳನ್ನು ಬೆತ್ತಲಾಗಿಸಿ, ವಿಕ್ರಮ್ ಬೇಡ ಬೇಡ ಅಂತ ಇವಳು ಎಷ್ಟು ಹೇಳಿದರೂ ಕೂಡ ಮುತ್ತನ್ನು ಕೊಡುತ್ತಾ ತನ್ನ ಕೈಯಿಂದ ಅವಳು ಹಾಕಿದ್ದ ನೈಟ್ ಡ್ರೆಸ್ ಅನ್ನು ನಿಧಾನವಾಗಿ ತೆಗೆಯುತ್ತಿದ್ದಾನೆ. ಇವಳು ಬೇಡ ಅಂತ ಬಾಯಿಂದ ಹೇಳುತ್ತಿದ್ದಾಳೆ, ಆದರೆ ಮನಸ್ಸಿನಿಂದ ಬೇಡ ಅನ್ನುವ ನಿರ್ಧಾರ ಇಲ್ಲ. ನಂತರ ಅವನು ತನ್ನ ಬಟ್ಟೆಯನ್ನು ನಿಧಾನವಾಗಿ ತೆಗೆಯುತ್ತಾನೆ. ಈ ಸಂದರ್ಭದಲ್ಲಿ ಅವಳು ಬೇಡ ಅಂತ ಅನ್ನುವ ಮಾತೇನೂ ಇಲ್ಲ. ಇಬ್ಬರು ಕೂಡ ಪರಸ್ಪರ ಈ ಕ್ರಿಯೆಯನ್ನು ಇಷ್ಟಪಡುತ್ತಾರೆ. ನಿರಂತರವಾಗಿ ಮುತ್ತನ್ನು ಕೊಡುತ್ತಿರುತ್ತಾರೆ. ಅವನ ಬಾಯಲ್ಲಿ ಇರುವ ಎಂಜಿಲು ಇವಳ ಬಾಯಿಗೆ ಹೋಗುತ್ತಿರುತ್ತದೆ. ನಂತರ ಇಬ್ಬರು ಯಾವುದೇ ಯೋಚನೆ ಇಲ್ಲದೆ ಬೆತ್ತಲಾಗಿ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾರೆ. ಒಬ್ಬರ ಮೈಬಿಸಿ ಇನ್ನೊಬ್ಬರಿಗೆ ತುಂಬಾ ಚೆನ್ನಾಗಿ ತಾಗುತ್ತಿರುತ್ತದೆ. ಅವನಿಗೆ ಖುಷಿಯಾಗುತ್ತದೆ. ಕೊನೆ ಪಕ್ಷ ಅವಳು ನನ್ನನ್ನು ಇಷ್ಟಾದರೂ ಹತ್ತಿರ ಸೇರಿಸಿಕೊಳ್ಳುತ್ತಿದ್ದಾಳೆ. ಅಕಸ್ಮಾತ್ ಸೇರಿಸಿಕೊಂಡಿಲ್ಲದಿದ್ದರೆ ನಾನೇನು ಮಾಡಲಿ ಅಂತ ಅವನಿಗೆ ಇಡೀ ಪ್ರಪಂಚವೇ ಈಗ ತನ್ನ ಮಡಿಲಿನಲ್ಲಿ ಇದೆ ಅನ್ನಿಸುವಷ್ಟು ಖುಷಿ ಸಿಗುತ್ತದೆ. ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಇದ್ದರೆ ಅದೇ ಸ್ವರ್ಗ. ಯಾವ ಸಂದರ್ಭದಲ್ಲಿ ಗಂಡ ಹೆಂಡತಿಯನ್ನು ಜಾಸ್ತಿ ಪ್ರೀತಿಸುತ್ತಾನೋ ಆಗ ಮಾತ್ರ ಬದುಕು ಸುಂದರವಾಗಿ ಇರುವುದು. ಇಲ್ಲಿ ದಮಯಂತಿಗಿಂತ ಜಾಸ್ತಿ ವಿಕ್ರಮ್ ಅವಳನ್ನು ಪ್ರೀತಿ ಮಾಡುತ್ತಾನೆ. ಆದ್ದರಿಂದ ಇಬ್ಬರ ಸಂಬಂಧ ತುಂಬಾ ಚೆನ್ನಾಗಿ ಇರುವುದು. ಏಕೆಂದರೆ ಹೆಣ್ಣು ತನ್ನ ಸರ್ವಸ್ವವನ್ನು ಮದುವೆ ಆದಾಗಲೇ ಗಂಡನಿಗೆ ಕೊಟ್ಟು ಬಿಟ್ಟಿರುತ್ತಾಳೆ. ಅವನೇ ತನ್ನ ಪ್ರಪಂಚ ಅನ್ನುವ ಕಲ್ಪನೆಯಲ್ಲಿ ಇರುತ್ತಾಳೆ. ಅವಳು ಪ್ರೀತಿ ಮಾಡೇ ಮಾಡುತ್ತಾಳೆ. ಆದರೆ ಗಂಡಸು ಆಗಲ್ಲ. ಹೆಂಡತಿ ಇದ್ದರೂ ತುಂಬಾ ಜನ ಹುಡುಗಿಯರ ಜೊತೆ ಸಂಬಂಧ ಇಟ್ಟುಕೊಂಡಿರುತ್ತಾನೆ. ಕೇವಲ ನನ್ನ ಹೆಂಡತಿ ಮಾತ್ರ ಚಂದ ಅಂತ ಪ್ರೀತಿ ಮಾಡುವ ಜನರು ತೀರಾ ವಿರಳ. ಅದರಲ್ಲಿ ಇವನು ಕೂಡ ಒಬ್ಬ. ಪ್ರತಿ ಹೆಣ್ಣಿಗೂ ವಿಕ್ರಮ್ ತರ ಗಂಡನೇ ಸಿಗಲಿ, ಆಗ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ. ನಂತರ ಅವನು ಪಿಸುದನಿಯಲ್ಲಿ ಕೇಳಿದ, ನನ್ನ ಮೇಲೆ ಹೇಗೆ ಕೋಪ ಮಾಡಿಕೊಂಡಿದ್ದೀಯಾ? ಏನಾದರೂ ತಿಳಿಯದೆ ತಪ್ಪು ಮಾಡಿದ್ದೀನಾ? ನನ್ನನ್ನು ಕ್ಷಮಿಸು ಅಂತ. ಅವಳಿಗೆ ಏನೋ ಅರ್ಥವಾಗದೆ ಕೆನ್ನೆಯ ಮೇಲೆ ಮುತ್ತು ಕೊಟ್ಟ. ಆಗ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಾನೆ. ಆಗ ಅವಳು ಏನೋ ಯೋಚಿಸಿ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿದಳು. ಈ ರೀತಿ ಕೇಳುತ್ತಿದ್ದೀಯಾ? ಯಾವ ಸಮಸ್ಯೆಯೂ ಇಲ್ಲ. ಮತ್ತೆ ಬಾಗಿಲನ್ನು ಹೇಗೆ ಹಾಕಿಕೊಂಡಿದ್ದೆ? ನಾನು ಪುಟ್ಟ ಮಗುವಿನಂತೆ ಅಳಲು ಶುರು ಮಾಡಿದೆ. ನನಗೆ ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ. ನೀನು ನನ್ನಿಂದ ಸ್ಪೇಸ್ ಬೇಕು ಅಂತ ಕೇಳುತ್ತೀಯ. ನಾನೇನಾದರೂ ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ. ಆಗ ಅವಳಿಗೆ ಅರ್ಥವಾಯಿತು. ನಾನು ಬಾಗಿಲನ್ನು ಹಾಕಿಕೊಂಡಿದ್ದಕ್ಕೆ ಇವನು ಇಷ್ಟೊಂದು ಎಮೋಷನಲ್ ಆಗಿದ್ದಾನೆ. ಅಪ್ಪ ದೇವರೇ, ಇದನ್ನೇ ನಾನು ಕ್ಯಾಚ್ ಮಾಡಿಕೊಳ್ಳಬೇಕು ಅಂತ. ಸಮಸ್ಯೆ ಇಲ್ಲ ಅಂತ ಏನೂ ಇಲ್ಲ. ದೊಡ್ಡ ಸಮಸ್ಯೆ ಇದೆ. ನೀವು ಯಾರೂ ಮಾಡದ ಕೆಲಸವನ್ನು ಮಾಡಿದ್ದೀರಾ ನನ್ನ ಬದುಕನ್ನು ಅಂತ. ಅವಳು ಸೈಲೆಂಟ್ ಆದಳು. ಆಗ ವಿಕ್ರಮ್, ನಾನು ಏನು ಮಾಡಿದೆ? ಹೇಳು ಹೇಳು ಅಂತ ಪುನಃ ಅವಳ ಕೆನ್ನೆಗೆ ತುಟಿಗೆ ಮುತ್ತನ್ನು ಕೊಟ್ಟ. ಅವಳು, ನಾನು ಹೀಗೆ ಮಲಗಬೇಕು, ನಿದ್ರೆ ಬರುತ್ತಿದೆ. ಅರ್ಧ ನಿದ್ರೆಯಲ್ಲಿ ಏಳಿಸಿದಿರಿ. ನೀವು ನನಗೆ ಏನು ತೊಂದರೆ ಮಾಡಿದ್ದೀರಾ ಅನ್ನುವುದನ್ನು ನಿಧಾನವಾಗಿ ಯೋಚಿಸಿ ಹೇಳಿ. ಆಗ ಎಲ್ಲ ಸರಿ ಹೋಗುತ್ತದೆ. ಇಬ್ಬರು ಸರಿ ಮಾಡಿಕೊಳ್ಳೋಣ. ನಾವಿಬ್ಬರು ತುಂಬಾ ಸಮಯದವರೆಗೆ ಅಲ್ಲ, ಈ ಜೀವನ ಇರುವವರೆಗೂ ಜೊತೆಯಲ್ಲಿ ಸಾಗಬೇಕು. ಇರುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋಣ ಅಂತ ಅವಳು ಹೇಳಿದಾಗ ಅವನು ತುಂಬಾ ವಿಚಿತ್ರವಾಗಿ ಅವಳನ್ನು ನೋಡಿದ. ಅವನು ಮುಖವನ್ನು ಗಂಟು ಹಾಕಿಕೊಂಡು ಇದ್ದಾನೆ. ಅವನಿಗೆ ನಿಜವಾಗಲೂ ಅರ್ಥವಾಗುತ್ತಿಲ್ಲ. 2 ದಿನದಿಂದ ನಡೆದ ಎಲ್ಲ ವಿಷಯವನ್ನು ಅವನು ಯೋಚಿಸುತ್ತಿದ್ದಾನೆ. ಯಾವುದೇ ಸಮಸ್ಯೆ ಅವನಿಗೆ ತಿಳಿಯುತ್ತಿಲ್ಲ. ಆದರೆ ಅವಳು ಅವನನ್ನು ತಬ್ಬಿಕೊಂಡು ಅವನ ಎದೆಯ ಮೇಲೆ ಅವಳ ಮುಖವನ್ನು ಇಟ್ಟು ಶಾಂತವಾಗಿ ಮಲಗುತ್ತಾಳೆ. ಅವಳ ಬಿಸಿ ಉಸಿರು ಇವನ ಎದೆಯ ಮೇಲೆ ತಾಗುತ್ತಿದೆ. ಅವಳ ಕೂದಲನ್ನು ತನ್ನ ಕೈಯಿಂದ ನೇವರಿಸುತ್ತಿದ್ದಾನೆ. ಎಚ್ಚರವಾದ ಮೇಲೆ ಅವಳೇ ಹೇಳಲಿ. ಈ ಸುಂದರವಾದ ಕ್ಷಣವನ್ನು, ಬೇಡದ ವಿಷಯವನ್ನು ತಲೆಗೆ ಹಾಕಿಕೊಂಡು ಹಾಳು ಮಾಡುವುದು ಬೇಡ. ನನ್ನವಳು ತುಂಬಾ ಸುಂದರವಾಗಿದ್ದಾಳೆ, ನನ್ನನ್ನು ಪ್ರೀತಿಸುತ್ತಾಳೆ. ಅವಳು ನನ್ನ ಎದೆಗೆ ಒರಗಿದಾಗ ಅವಳ ಹೃದಯದಲ್ಲಿ ಇರುವ ಪ್ರೀತಿ ನನಗೆ ತಿಳಿಯುತ್ತದೆ.
ಅಂತ ಪುನಃ ಅವಳ ಹಣೆಯ ಮೇಲೆ ಮುತ್ತು ಕೊಡುತ್ತಾನೆ. ತುಂಬ ಮುದ್ದಾಗಿದ್ದಾಳೆ ನನ್ನ ಹೆಂಡತಿ. ಇಷ್ಟು ಸುಂದರವಾದ ಹೆಂಡತಿಯನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ನಾನು ಬೇಡದ ವಿಷಯವನ್ನು ಹೇಳುತ್ತಿದ್ದೇನೆ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾನೆ. ಅವನು ತುಂಬ ಅದೃಷ್ಟವಂತ. ದಮಯಂತಿ ಅಂತಹ ದಂತದ ಗೊಂಬೆ ಅವನ ಹೆಂಡತಿಯಾಗಿ ಸಿಕ್ಕಿದ್ದಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.